ಹಬೀಬಿ, ನಾನಿವತ್ತಿರೋದು ರಾಜಸ್ಥಾನದ ಸರ್ವಾರಲ್ಲಿ. ಇಲ್ಲಿ ನೋಡಿ ಅಕ್ಕ ಲಸ್ಸಿ ಮಾರ್ತಾ ಇದ್ದಾರೆ. कौन सी लस्सी है? लस्सी गाय की प्योर दूध की है। बूंद की मसाला वाला लस्सी. हाँ, जीरा मसाला वाली। मसाला वाला लस्सी अंते. दो गिलास। नहीं गाना. दो तीन बना ले जाओ 40 रुपए। ಓಕೆ ದೋತಿದು. ಪಾಪ ಇಂಥವರಿಗೆ ನೀವು ಹೆಲ್ಪ್ ಮಾಡಬೇಕು. ಇಲ್ಲಿ ಅಲ್ಲ ಎಲ್ಲೂ ಕೂಡ ಹೋದ್ರು ಈ ಸಣ್ಣ ಸಣ್ಣ ವ್ಯಾಪಾರಿಗಳು ಇರ್ತಾರಲ್ಲ. ಥ್ಯಾಂಕ್ ಯು. ಆಕ್ಚುಲಿ ಚೆನ್ನಾಗಿದೆ. ಇದನ್ನು ನೋಡಿದಾಗ ನಮಗೆ ಹಳೇ ಕಾಲ ನೆನಪಾಯಿತು. ನಾವು ಸಣ್ಣದಿರುವಾಗ ಯೂಸ್ ಮಾಡ್ತಾ ಇದ್ರಲ್ಲ. ಇವನನ್ನು ನೋಡಿ ಅಂತ. क्या है? सरवार कचोरी. सरवार शरीफ की कचोरी. हाँ, सरवार ಇದು ಫೇಮಸ್ ತಿಂಡಿ ಅಂತೆ कचोरी. टीका है? टीका है? हाँ, टीका है. अच्छा, ये मसाला है इसका. हाँ, मसाला है. हाँ. दाल का मसाला. और चटनी है. ಆ ಥರ ಮಾಡ್ತಾರೆ. ರೊಟ್ಟಿ ಮಾಡ್ತಾ ಇದ್ದಾರೆ ನೋಡಿ. ಅಂದ್ರೆ ಇವರು ಜಾಸ್ತಿಯಾಗಿ ರೊಟ್ಟಿ ತಿನ್ನೋದು ಈ ರಾಜಸ್ಥಾನಿಯರು. ಅಥವಾ ನಾವಿಲ್ಲಿ ಬಂದಾಗ ರೈಸ್ ಐಟಮ್ಸ್ ನೋಡೋಕ್ಕೆ ಸಿಗೋದು ಕಮ್ಮಿ ಇಲ್ಲಿ. ನಿಮ್ಗಿಲ್ಲಿ ಬಂದ್ರೆ ವೆರೈಟಿ ಅಂಗಡಿಗಳು ಕಾಣ್ಬೋದು. ಇದು ನೋಡ್ತಾ ಇದ್ದೀರಾ, ಇದು ಇಲ್ಲಿಯ ಮುಖ್ಯ ಗೇಟ್, ಅಂದ್ರೆ ಎಂಟ್ರೆನ್ಸ್ ಅಂತಾನೆ ಹೇಳ್ಬೋದು. ನೋಡಿ ಎಲ್ಲ ಅಂಗಡಿಗಳಲ್ಲಿ ಈ ತರ ಸಾಂಬಾರ್ ಐಟಮ್ಸ್ ಇಟ್ಟಿರ್ತಾರೆ. ಡ್ರೈ ಫ್ರೂಟ್ಸ್ ಆಗಲಿ ಸಾಂಬಾರ್ ಐಟಮ್ಸ್ ನಿಮಗೆ ಕಾಣ್ಬೋದು ಪ್ಯಾಕ್ ಮಾಡಿ. ರಾತ್ರಿ ನಾವು ಸ್ಟೇ ಆದದ್ದು ಈ ಒಂದು ಮಸೀದಿಯಲ್ಲಿ. ವಾಕ್ ಮಾಡಿ 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 ಸುಸ್ತಾಯ್ತು ಗುರು. ಇವಾಗ ಒಂದು ಮರದ ಕೆಳಗಡೆ ಕುತ್ಕೊಂಡಿದ್ದೇನೆ. ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವ ಅಂತ. ನೋಡಿ, ಈ ಊರಲ್ಲಿ ಈಗಲೂ ಕೂಡ ನೀರು ಈ ತರನೇ ತೆಗಿತಾರೆ. ನಮ್ಮ ಹಳೇ ಕಾಲದ ನೆನಪಾಗ್ತಾ ಇದೆ. ನಮ್ಮೂರಲ್ಲೆಲ್ಲ ಇವಾಗ ಮೋಟರ್ ಸಿಸ್ಟಮ್ ಎಲ್ಲ ಬಂದಿದೆ ಅಲ್ಲ. ಇದು ರಾಜಸ್ಥಾನದ ಒಂದು ಗ್ರಾಮೀಣ ಪ್ರದೇಶ. ನಿನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಹಾಕಿದೆ. ಅವಾಗ ಒಂದು ಕಮೆಂಟ್ ಬಂತು, ಮತ್ತು ನೀನು ಹೇರ್ ಕಟ್ ಮಾಡುವಂತ. ಸೊ ಅದಕ್ಕೆ ಇವಾಗ ಹೇರ್ ಕಟ್ ಮಾಡಕ್ಕೆ ಸೆಲೂನ್ ಬಂದಿದ್ದೇನೆ. ಅಂದ್ರೆ ನಾವಿವಾಗ ಟ್ರಾವೆಲ್ ಮಾಡುವಾಗ ಇದೆಲ್ಲ ನಮ್ಮ ಮೈಂಡಲ್ಲಿ ಇರೋದಿಲ್ಲ. ಅಂದ್ರೆ ನಮ್ಗೆ ಹೋಟೆಲ್ ಹೇಗೆ ಹೇಳ್ಬೇಕಂದ್ರೆ ಟೈಮ್ ಸಿಗಲ್ಲ. ಸೊ ಇವಾಗ ಸೆಲೂನ್ ಬಂದಿದ್ದೇನೆ, ಕಟ್ ಮಾಡ್ತಿದ್ದೆ. ಇವಾಗ ನಾನು ಹೋಗ್ತಾ ಇರೋದು ಹಾಸ್ಟೆಲಿಗೆ. ಹಾಸ್ಟೆಲಲ್ಲಿ ನಮಗೆ ಸ್ಟೇ ಮಾಡೋಕ್ಕೆ ಆಫರ್ ಸಿಕ್ಕಿದೆ, ಬಟ್ಟೆ ಹೋಗಕ್ಕಿದೆ. ಸೊ ಹಾಸ್ಟೆಲ್ ಕಡೆ ಹೋಗೋಣ ಬನ್ನಿ. ಇವತ್ತು ಸ್ಟೇ ಮಾಡ್ತಾ ಇರೋದು ಈ ದೊಡ್ಡ ಉದ್ದನೆಯ ಬಿಲ್ಡಿಂಗ್ ಅಲ್ಲಿ. ಫೈನಲಿ ಹಾಸ್ಟೆಲ್ ರೂಮ್ ಇದು. ಇಲ್ಲಿ ನಮಗೆ ಇವತ್ತು ಸ್ಟೇ ಮಾಡಕ್ಕೆ ಆಫರ್ ಕೊಟ್ಟು ನಾವಿಲ್ಲಿ ಇವತ್ತು ಸ್ಟೇ ಮಾಡ್ತೀವಿ. ಬಟ್ಟೆ ಹೋಗಿತಾ ಇದ್ದೇನೆ. ನಂಗೆ ಖುಷಿ ಆದದ್ದು ಏನು ಗೊತ್ತಾ, ಇಲ್ಲಿ ವಾಷಿಂಗ್ ಮಿಷಿನ್ ಇದೆ. ಅದಕ್ಕೆ ಎಲ್ಲಾನು ತುಂಬ್ಕೊಂಡ್ಬಿಟ್ಟೆ. ಇವತ್ತೇ ಫುಲ್ ವಾಶ್ ಮಾಡೋದು ಇವತ್ತು. 5 ಗಂಟೆ ಆಯ್ತು, ಲಂಚ್ ಮಾಡಿಲ್ಲ ಇನ್ನು. ಬನ್ನಿ ಇವತ್ತಿನ ಲಂಚ್ ಈ ಹೋಟೆಲಲ್ಲಿ ಏನೇನಿದೆ ನೋಡೋಣ. ನಮ್ಮ ಮಟನ್ ಕರಿ ರೊಟ್ಟಿ ಬಂದಿದೆ ಟೇಬಲ್ಗೆ. ನೀವಿಲ್ಲಿ ಮಟನ್ ಕರಿಯಲ್ಲಿ ನೋಡ್ಬೋದು. ಆಯಿಲ್ ನೋಡಿ ಎಷ್ಟೊಂದು ಆಯಿಲ್ ಹಾಕಿದ್ದಾರೆ. ಇಲ್ಲಿನ ಜನ ಈ ತರನೇ ಈ ಕರಿ ಐಟಮ್ಸ್ ಅಲ್ಲಿ ಆಯಿಲ್ ತುಂಬಾನೇ ಹಾಕಿ ತಿಂತಾರೆ. ಇಲ್ಲಿ ಇವರಿಗೆ ಕಾಮನ್ ಇದೆ. ಹಿಂಗೆ ಡಿಪ್ ಮಾಡಿ ತಿನ್ಬೇಕು. ತುಂಬಾ ರುಚಿ ಇದೆ. ಇಲ್ಲಿ ನಿಮ್ಗೆ ಅನ್ನ ಸಾಂಬಾರು ಏನು ಸಿಗಲ್ಲ, ರೈಸ್ ಐಟಮ್ ಕಮ್ಮಿ ಸಿಗುತ್ತೆ. ಇಲ್ಲಿನ ಜನ ಜಾಸ್ತಿ ತಿನ್ನೋದು ರೊಟ್ಟಿ. ಅದಕ್ಕೆ
ತರಕಾರಿದು ಮತ್ತೆ ನೀವು ಇದರ ಗರಿ क्या क्या फ्लेवर आता है? ऑरेंज है, रोज है, काला खट्टा है। ಇಲ್ಲಿ ನೋಡಿ ಮಕ್ಕಳ ಟಾಯ್ಸ್ ಕಾರು. ಈಗೊಂದು ಛತ್ರಿ ಹಾಕಿ ಅದರ ಕೆಳಗಡೆ ಯಾವ ಥರ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಒಂದು ರೈಡಿಗೆ ಬರೀ 50 ರೂಪಾಯಿ. ಇದೆಲ್ಲ ಮಕ್ಕಳನ್ನು ಅಟ್ರಾಕ್ಷನ್ ಮಾಡುತ್ತೆ. ಇದು ಹಾಸ್ಟೆಲ್. ಈ ಒಂದು ಹಾಸ್ಟೆಲಲ್ಲಿ ನಿಮಗೆ ಸ್ಟೇ ಮಾಡೋಕ್ಕೆ ಆಫರ್ ಮಾಡಿದ್ದಾರೆ. ಅದರ ನೇರ ನೋಡಿ ಆಫರ್ ಹಾಸ್ಟೆಲ್ ಗೇಟ್ ಅದು. ಅದರ ನೇರ ಮುಂಭಾಗದಲ್ಲಿ ಬಾಳೆಹಣ್ಣು ಮಾರ್ತಾ ಇದ್ದಾರೆ. ನೋಡಿ ಅಂತೆ ಹಂದಿಗಳ ರಾಶಿ. ನಮ್ಮೂರಲ್ಲಿ ನಾಯಿಗಳೆಲ್ಲ ಇರ್ತದಲ್ಲ, ಅದೇ ಥರ ಇಲ್ಲಿ ಹಂದಿಗಳು ಅಲ್ಲಲ್ಲಿ ಕಾಮನ್ ಆಗಿ ಕಾಣ್ಬೋದು ನಿಮಗೆ. ಅಯ್ಯಪ್ಪ, ಮಕ್ಕಳೆಲ್ಲ ಕಲ್ಲೊಡಿತಾ ಇದ್ದಾರೆ ಅದಕ್ಕೆ. ಇವಾಗ 5 ಗಂಟೆ ಆಯಿತು. ಇದೊಂದು ಸ್ಟ್ರೀಟ್, ದರ್ಗಾಕ್ಕೆ ಹೋಗುವ ಸ್ಟ್ರೀಟ್. ಅಲ್ಲಲ್ಲಿ ವ್ಯಾಪಾರಿಗಳು ಸಂಚಾರಿಗಳೆಲ್ಲ ನೀವು ಕಾಣ್ಬೋದು. ಈ ಒಂದು ಕ್ರೌಡು ಇದು ಇವಾಗಲ್ಲ, ಬೆಳಿಗ್ಗಿಂದ ರಾತ್ರಿ ತನಕ ಇದೇ ಥರ ಕ್ರೌಡ್ ಇರುತ್ತೆ ಈ ಒಂದು ಏರಿಯಾದಲ್ಲಿ. ಹಪ್ಪಳ ಅಂತ ಕಾಣುತ್ತೆ ದೊಡ್ಡದು. ನಮ್ಮೂರಲ್ಲಿ ಸಣ್ಣ ಸಣ್ಣ ಹಪ್ಪಳ ಅಲ್ಲ, ಇಲ್ಲಿದು ಶೇಪ್ ನೋಡಿ ಎಷ್ಟು ದೊಡ್ಡದು ಅಂತ. ಬಯ್ಯನನ್ನು ನೋಡಿ ಜೋಲ ಮಾಡ್ತಾ ಇದ್ದಾರೆ. ನನ್ನ ಫೇವ್ರೆಟ್. ನಿಮಗೆ ಫೇವ್ರೇಟಾ? ಕಮೆಂಟ್ ಮಾಡಿ. ಅಯ್ಯವಾ, चार्ज नहीं हो बैटरी शुगर स्वीट हाँ पानी ये सोडा कंप्लीट ಇಲ್ಲಿ ಒಂದು ಶಾಪ್ ಇದೆ. ನಿಮ್ಗೆ ಇಲ್ಲಿ ಬಂದ್ರೆ ಈ ಶಾಪಿಗೆ ಮಸ್ಟ್ ವಿಸಿಟ್ ಮಾಡಿ. ಭಯ್ಯ ಇದರ ಕ್ಯಾ ಕ್ಯಾ ಮಿಲೇಗಾ बताओ? भाई बनाते थे। हाँ भाई, इधर क्या क्या मिलता है बताओ? तो लंगर का नहीं है, लंगर का काम है। ओके, वेज एंड नॉन वेज सारा तरीका का लंगर बनता है। अच्छा। राइस, पुलाव, चावल, ओके। दाल कड़ी, दाल कड़ी, ये सारे मसाला आइटम्स, ड्राई फ्रूट्स आइटम्स. अच्छा, ಹೋಲ್ಸೇಲ್ ಮೇ ಬಿಟ್ಟು ಹೋಲ್ಸೇಲ್. ಓಕೆ, ಇಲ್ಲಿ ಹೋಲ್ಸೇಲ್ ಅಲ್ಲೂ ಮತ್ತು ರಿಟೇಲ್ ಅಲ್ಲೂ ಕೂಡ ಸಿಗ್ತಾ ಇದೆ ಅಂತ. ಅಲ್ಲಿ ನೋಡಿ ನಂಬರ್ ಇದೆ, ಬೇಕಿದ್ದವರು ಕಾಂಟ್ಯಾಕ್ಟ್ ಮಾಡಿ. ಅಬ್ದುಲ್ ಜಬ್ಬಾರ್ ಖಾನ್ ಅಂತ ಅಂಗಡಿ ಹೆಸರು. ಫೈನಲಿ ಇವಾಗ ರೂಮಿಗೆ ಬಂದಿದ್ದೇನೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ನಾಳೆ ಮತ್ತೆ ಸಿಗೋಣ. ಬಾಯ್ ಬಾಯ್.